ಸ್ನೇಹಿತರೆ, ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಇನ್ನು ಚಿನ್ಮಯ್ ಸೀದಾ ಮನೆಗೆ ಬಂದು ಅಯ್ಯೋ ನಾನು ಯಾಕೆ ಈ ರೀತಿ ಮಾಡ್ಬಿಟ್ಟೆ, ಅಯ್ಯೋ ಅವನಿಗೆ ಏನಾಯ್ತೋ ಏನೋ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಇನ್ನ ಅವ್ರಮ್ಮ ಬಂದು ಯಾಕೆ ಏನಾಯ್ತೆ, ಊಟ ಬಡಿಸ್ಕೊಡ್ಲೇನೆ, ತಿಂತೇನೆ? ಅಯ್ಯೋ ಅಮ್ಮ, ನನಗೆ ಹೊಟ್ಟೆ ಹಸಿವಿಲ್ಲ, ನನ್ಗೆ ಹೊಟ್ಟೆ ಹಸಿ ಇದ್ರೆ ನಾನು ಕೇಳ್ತೀನಿ, ಇವಾಗ ಸುಮ್ಮನೆ ಹೋಗು ಅಂತ ಚಿನ್ನು ಹೇಳ್ತಾ ಇರ್ತಾ. ಏನಾಯ್ತು ಇವಳಿಗೆ, ಯಾವಾಗೂ ಹಡವಿಡಿಯಾಗಿ ಮಾತಾಡೋಳು ಇವತ್ತೇನೋ ಗಪ್ಪಾಗಿ ಬಾಯಿ ಮುಚ್ಕೊಂಡಿದ್ದಾಳೆ. ಏನಾಯ್ತಪ್ಪ ಇವಳಿಗೆ? ಯಾಕೆ ಏನಾಯ್ತೆ ಹಿಂಗಿದ್ಯಾ? ಅಮ್ಮ ಏನು ಇಲ್ಲ ಅಂದೆ ತಾನೆ, ಸುಮ್ನೆ ನಡಿ ಅಂತ ಹೇಳ್ತಾ ಇರ್ತಾಳೆ. ಏನೋ ಏನೋ ಊಟ ಮಾಡ್ತೀಯ ಅಂತ ಕೇಳಿದ್ರೆ ನನ್ ಮೇಲೆ ಬರ್ತಾ ಇದ್ಯಾ, ಏನೋ ಮಾಡ್ಕೋ ಹೋಗು ಅಂತ ಹೇಳಿ ಇನ್ನ ಕಾಂತಾಲಕ್ಷ್ಮಿಯವರು ಆ ಕಡೆಯಿಂದ ಹೊರಟಿರ್ತಾರೆ. ಇನ್ ಈ ಕಡೆ ನೋಡಿದ್ರೆ ವಿವೇಕ್ ಮತ್ತೆ ಗೌರಿ ಇಬ್ರು ಇನ್ನ ಆಫೀಸಿಗೆ ಬರ್ತಾರೆ. ಅಷ್ಟೊತ್ಗೆ ಇನ್ನ ಅಲ್ಲಿ ಸೆಕ್ಯೂರಿಟಿ ಅವರೆಲ್ಲರೂ ನೋಡಿ ಇನ್ನ ವಿವೇಕ್ ಸಹ ನೋಡಿ ಖುಷಿ ಪಟ್ಟಿ ಇನ್ನ ಇಬ್ರು ಸೀದಾ ಆಫೀಸ್ ಒಳಗ್ ಬರ್ತಾರೆ. ಅಷ್ಟೊತ್ಗೆ ಶ್ರುತಿ ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲರೂ ಕಾಯ್ತಾ ಇದ್ದಿದ್ ನೋಡಿ ಇನ್ನ ಗೌರಿ ಒಳಗ್ ಬಂದಿದ ತಕ್ಷಣ ನಮಸ್ತೆ ಮೇಡಮ್ ಅಂತ ಹೇಳಿ ಇನ್ನ ಅವ್ರನ್ನೂ ಸಹ ಆಹ್ವಾನ ಮಾಡ್ತಿದ್ದಂಗೆ ಇನ್ ಇಷ್ಟೊತ್ಗೆ ಇನ್ನ ಕ್ಲೈಂಟ್ ಅವ್ರು ಕಾಯ್ತಾ ಇದಾರೆ, ನಾನ್ ಹೋಗ್ತೀನಿ ಅಂತ ವಿವೇಕ್ ಅಲ್ಲಿಂದ ಸೀದಾ ಹೋಗ್ತಾನೆ. ಸರಿ ಅಂತ ಅಷ್ಟೊತ್ತಲ್ಲಿ ಇನ್ನ ಕ್ಲೈಂಟ್ಸ್ ಅವ್ರನ್ನೆಲ್ಲ ಮಾತಾಡ್ಸಿ ಎಲ್ಲಿ ಡಿಸೈನ್ಸ್ ರೆಡಿ ಇದ್ಯಾ ವಿವೇಕ್ ಅವ್ರೆ ಅಂತ ಕ್ಲೈಂಟ್ಸ್ ಎಲ್ಲ ಕೇಳ್ತಾರೆ. ಹಾ ಸರ್, ಒಂದ್ 10 ನಿಮಿಷ ಬರ್ತೀನಿ ತಗೊಂಡು ಅಂತ ಹೇಳಿ ಇನ್ನ ಸೀದಾ ಇನ್ನ ಶ್ರುತಿ ಹತ್ರ ಬಂದ್ ಕೇಳ್ತಾ ಇರ್ತಾನೆ. ಎಲ್ಲಿ ಡಿಸೈನ್ಸ್ ಎಲ್ಲ ಎಲ್ಲಿ? ಆಲ್ರೆಡಿ ಅಲ್ಲಿ ಕ್ಲೈಂಟ್ಸ್ ಎಲ್ಲ ಬಂದು ಕೂತಿದ್ದಾರೆ, ಎಲ್ಲಿ ಶ್ರುತಿ ಅಂತ ಕೇಳ್ತಾ ಇದೆ. ಅಯ್ಯೋ ಸರ್, ಅದು ನಾನು ಡಿಸೈನ್ಸ್ ಹಾಕಿದ್ದೆ, ಅದೇನೋ ಅಷ್ಟೊಂದು ಚೆನ್ನಾಗಿಲ್ಲ ಅನ್ನಿಸ್ತು ಸರ್. ಹಾ, ಚೆನ್ನಾಗಿಲ್ಲ ಅಂತ ಅನ್ನಿಸ್ತು ಅಂದ್ರೆ ಈಗ ಬಂದಿದ್ದಾರೆ ಅಮೆರಿಕದಿಂದ, ಈಗ ಅವ್ರಿಗೆ ಏನ್ ತೋರಿಸ್ಲಿ ನಾನು? ನಿನಗೆ ಸ್ವಲ್ಪನೂ ಕೆಲಸ ಕರೆಕ್ಟಾಗಿ ಮಾಡೋದಿಕ್ ಬರೋದಿಲ್ವಾ? ಬಂದಿಲ್ಲ ಅಂದ್ರೆ ಈ ಆಫೀಸ್ನ ಬಿಟ್ಟು ಹೋಗು, ಅಷ್ಟಕ್ಕೂ ನಿನಗೆ ಯಾರು ಈ ಜಾಬ್ ಅಲ್ಲಿ ರೆಫರ್ ಮಾಡಿರೋದು ಅಂತ ಅವಳ ಮೇಲೆ ಕೂಗಾಡ್ತಾ ಇರ್ತಾನೆ ವಿವೇಕ್. ಆಗ ಅವಳಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಆ ವಿಚಾರ ನೋಡಿ ಈ ಕಡೆ ಗೌರಿ ಮತ್ತೆ ಅವ್ರಿ ಹಾಗೆ ನೋಡ್ತಾ ಇರ್ತಾಳೆ. ಯಾಕೆ ಏನಾಯ್ತು ಇವರಿಗೆ, ಇಷ್ಟೊಂದು ಕೋಪ ಮಾಡ್ಕೊಂಡಿದಾರಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಂಗೆ ಇನ್ನ ಶ್ರುತಿ ಆ ಕಡೆಯಿಂದ ಬರ್ತಾಳೆ. ಮೇಡಮ್, ನೀವು ಡಿಸೈನ್ಸ್ ಎಷ್ಟಾಗ್ತಿರೋ ಅಷ್ಟೇ ಚೆನ್ನಾಗಿ ಸುಂದರವಾಗಿದ್ದೀರಾ ಮೇಡಮ್ ನೀವು ಅಂತ ಶ್ರುತಿ ಫ್ರೆಂಡ್ಸ್ ಹೇಳ್ತಾ ಇರ್ತಾರೆ. ಹಾ ಶ್ರುತಿ, ನಾನ್ ನಿನಗೆ ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ದೆ ತಾನೆ, ಮತ್ಯಾಕೆ ಈ ರೀತಿ ಮಾಡಿದ್ಯಾ? ಅಯ್ಯೋ ಮೇಡಮ್, ಅದು ನನ್ನ ಕ್ಲೋಸ್ ಫ್ರೆಂಡ್, ಅದಕ್ಕೆ ನಾನು ಅವಳಿಗೆ ಈ ವಿಚಾರನ ಹೇಳಿದ್ದೀನಿ. ಯು ಡೋಂಟ್ ವರಿ ಮೇಡಮ್, ಇನ್ ಯಾರಿಗೂ ಹೇಳಿಲ್ಲ ಅಂತ ಶ್ರುತಿ ಹೇಳ್ತಾ ಇರ್ದೆ. ಥ್ಯಾಂಕ್ ಯು ಮಾ ಅಂತ ಹೇಳ್ತಾ ಇರ್ದಂಗೆ ಸರಿ ಅಂತ ಇನ್ ಈ ಕಡೆ ನೋಡಿದ್ರೆ ವಿವೇಕ್ ಅವ್ರು ಸೀದಾ ಕೋಪ ಮಾಡ್ಕೊಬಂದ್ ಕೂತಿದ್ ನೋಡಿ ಯಾಕೆ ಇವ್ರು ಇಷ್ಟೊಂದು ಬೇಜಾರಾಗಿದಾರಲ್ಲ, ಹೋಗ್ ಮಾತಾಡ್ಸೋಣ ಅಂತ ಸೀದಾ ಇನ್ನ ಗೌರಿ ಹೋಗ್ತಾಳೆ. ಏನ್ರಿ ಏನಾಯ್ತ್ರಿ, ಯಾಕೆ ಏನಾಯ್ತ್ರಿ ಅಂತ ಕೇಳ್ತಾ. ನಿನಗೆ ಹೇಳಿದ್ರೆ ನಿನ್ನಿಂದ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ಇಲ್ಲ ತಾನೆ, ನಿಂದೇನ್ ಕೆಲ್ಸ ಇದೆಯೋ ಅದನ್ನ ಮಾಡ್ಕೊ ಹೋಗು, ಇವ್ರ ಜೊತೆ ಮಾತಾಡೋದೇ ತಾನೆ ನಿನ್ ಕೆಲ್ಸ, ಹೋಗು. ಅಯ್ಯೋ ನಾನ್ ಏನ್ರಿ ಮಾಡ್ದೆ, ಅವ್ರ ಕ್ಲೈಂಟ್ಸ್ ಅವ್ರ ಬಗ್ಗೆ ಎಲ್ಲ ಹೇಳ್ತಿದ್ರು, ಅದನ್ನ ಕೇಳಿಸ್ಕೊಳ್ತಿದ್ದೆ. ಹೋ ಹೌದಾ, ಅಯ್ಯೋ ಈಗ ಏನಾಯ್ತ್ರಿ? ಇವಾಗ ಡಿಸೈನ್ಸ್ ಎಲ್ಲ ರೆಡಿ ಇಲ್ಲ ಅಂತ ಹೇಳ್ತಾ ಇದ್ಲು ಶ್ರುತಿ. ಯಾಕೇನಾಯ್ತು? ಹಾ, ಅವಳಿಗೆ ಹೇಳಿದೆ, ಅವಳಿಗೆ ನೆಟ್ಟಗೊಂದ್ ಕೆಲ್ಸಾನು ಸಹ ಮಾಡಕ್ ಬರಲ್ಲ ಅಂತ ಹೇಳ್ತಾ ಇರ್ತಾನೆ ವಿವೇಕ್. ಧಾರಾವಾಹಿಯ ಪ್ರತಿಯೊಂದು ಸಂಸ್ಕೃತ ಪದ ನೋಡಬೇಕಾದರೆ ನಮ್ಮ ಜ್ಯೋತಿರ್ಭವ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ನೀವೇನು ವರಿ ಮಾಡ್ಕೋಬಿಡಿ, ನಾನು ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ, ಆಯ್ತು ನಾನೇ ಯಾವ್ದಾದ್ರು ಸ್ಕೆಚ್ ಹಾಕೊಡ್ತೀನಿ, ಅದನ್ನೇ ತೋರಿಸಿ ಅಂತ ಹೇಳ್ತಾ ಇರ್ತಾಳೆ. ಹಾ, ನೀನು ಸ್ಕೆಚ್ ಹಾಕೊಡ್ತೀಯಾ? ಅದು ಡಿಸೈನ್ಸ್, ನಾನ್ ನಿನ್ ಹಾಕೋ ಸ್ಕೆಚ್ನ ನಾನ್ ನಂಬ್ಕೊಂಡಿರ್ಬೇಕಾ? ರಾಮ ರಾಮ, ಇನ್ನೇನ್ ಕತೆ ಆಗುತ್ತೋ. ಹೀಗೆ ಈ ಸ್ಥಿತಿಗೆ ತಂದಿದ್ದಾಳೆ ಆ ಶ್ರುತಿ, ಇನ್ನ ನೀನ್ ಯಾವ ಸ್ಥಿತಿಗೆ ತರ್ತೀಯೋ ಅವ್ರ ಮುಂದೆ ನಾನೇ ಬ್ಲೇಮ್ ಆಗ್ತೀನಿ ಅನ್ನಿಸ್ತಿದೆ. ನೋಡ್ತೀನಿ, ಹೋಗಿ ಮಾತಾಡ್ಕೋಬೇಕು, ಅದೇ ಬೆಟರ್ ಅಂತ ಹೇಳಿ ಇನ್ನ ವಿವೇಕ್ ಅಲ್ಲಿಂದ ಹೊರಟಿರ್ತಾನೆ. ಇನ್ ಈ ಕಡೆ ನೋಡಿದ್ರೆ ಕಾಂತಾಲಕ್ಷ್ಮಿ ಅವರು ಮತ್ತೆ ಅವ್ರ ಯಜಮಾನ್ರು ಏನೋ ಊಟ ಮಾಡ್ತಾ ಹಾಗೆ ಏನೋ ಮಾತಾಡ್ತಾ ಕೂತಿರ್ತಾರೆ. ಅಷ್ಟೊತ್ತಿಗೆ ಏನೋ ಪೊಲೀಸ್ ಅವ್ರ ಎಂಟ್ರಿ ಆಗುತ್ತೆ. ಆಗ ಸೀದಾ ಬಂದಿ ಏನು ನಮ್ಮನೆಗೆ ಯಾಕ್ರಿ ಪೊಲೀಸ್ ಅವ್ರು ಬರ್ತಾ ಇದಾರೆ ಅಂತ ಕಾಂತಾಲಕ್ಷ್ಮಿ ಕೇಳ್ತಾ ಇದ್ರೆ. ಅಯ್ಯ ನನ್ಗೂ ಅದೇ ಗೊತ್ತಿಲ್ಲ ಕಣೆ, ಇರು ನೋಡೋಣ ಅಂತ ಕಾಯ್ತಾ ಇದ್ದಂಗೆ ಇನ್ನ ಪೊಲೀಸ್ ಅವರು ಒಳಗಡೆ ಬಂದಿ ಎಲ್ಲಮ್ಮ ನಿಮ್ ಚಿನ್ಮಯಿ. ಹಾ ಯಾಕೆ ಸರ್, ಏನಾಯ್ತು? ಹಾ ಏನಾಯ್ತಾ? ಅಲ್ಲಿ ಅವ್ರ ಫ್ರೆಂಡಿಗೆ ತಲೆ ಹೊಡೆದ್ಬಿಟ್ಟು ಬಂದಿದ್ದಾಳೆ, ಅವ್ರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮಗೆ. ಹಾ ಸರ್, ನೀವು ತಪ್ಪಾಗಿ ಅರ್ಥ ಮಾಡ್ಕೊ ಬಂದಿದ್ದೀರಾ, ನಮ್ಮ ಮಗಳು ಆ ರೀತಿ ಕೆಲಸ ಮಾಡೋದಿಲ್ಲ ಅಂತ ಅವ್ರ ಅಪ್ಪ ಹೇಳ್ತಾ ಇರ್ತಾರೆ. ಇನ್ನ ನೀವು ಹೇಳೋದೆಲ್ಲ ನಾವು ಕೇಳಕ್ ರೆಡಿ ಇಲ್ಲ, ಫಸ್ಟು ನಿಮ್ ಮಗಳನ್ನ ಕರೀರಿ ಅಂತ ಹೇಳ್ತಿದಂಗೆ ಇನ್ನ ಸೀದಾ ಇನ್ನ ಚಿನ್ನು ಹೊರ್ಗಡೆ ಬರ್ತಾಳೆ. ಆಗ ಅವ್ರ ಅಪ್ಪ ಅಮ್ಮನ ಮುಂದೆ ತಲೆ ಬಗ್ಸಿದ್ ನೋಡಿ ಅಯ್ಯೋ ರಾಮ ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಂಗೆ ಸೀದಾ
ಅವಳನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನ ನೋಡಿ ಅವ್ರಿಬ್ರಿಗೂ ಸಹ ತುಂಬಾ ಬೇಜಾರಾಗ್ತಾ ಇರುತ್ತೆ. ಏನ್ರಿ ಮಾಡೋದೀಗ, ಯಾರೀ ಸಹಾಯ ಮಾಡ್ತಾರೆ, ಈಗ ಯಾಕ್ರಿ ಇವಳನ್ನ ಹಿಂಗ್ ಕರ್ಕೊಂಡು ಹೋಗ್ತಿದ್ದಾರೆ, ನನಗೆ ತುಂಬಾ ಗೊಂದಲ ಅನ್ನಿಸ್ತಿದೆ ಕಣ್ರಿ ಅಂತ ಕಾಂತಲಕ್ಷ್ಮಿ ಅವರು ಪಟ್ಬಿಡ್ದೆ ಇದ್ದಂಗೆ ಅವ್ರ ಯಜಮಾನ್ರ ಹತ್ರ ಅಳ್ತಾ ಮಾತಾಡ್ತಾ ಇರ್ತಾರೆ. ಈಗ ಈ ಸಂಬಂಧಪಟ್ಟದಂಗೆ ಈ ವಿಚಾರ ಹೋಗಿ ಗೌರಿಗೆ ಮತ್ತೆ ವಿವೇಕ್ಗೆ ತಿಳಿಯುತ್ತಾ, ಅಥವಾ ಶ್ಯಾಮ್ಗೆ ಈ ವಿಚಾರ ತಿಳಿದಿ ಶ್ಯಾಮ್ ಬಂದಿ ಚಿನ್ನುನ ಬಿಡಿಸ್ತಾನ, ಅಥವಾ ರಾಕೇಶ್ನ ಹೊಡೆದಿರೋದು ಚಿನ್ನುನೇ ಅಂತ ಅವಳನ್ನ ಹಾಗೆ FIR ದಾಖಲ್ ಮಾಡ್ತಾರ ನನ್ನ ಮುಂದೆ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.